ಬೆಂಗಳೂರಲ್ಲಿ ಘನಘೋರ ದುರಂತ ಸಂಭವಿಸಿದೆ. ಕ್ರಷರ್ನಲ್ಲಿ ಬಂಡೆ ಕುಸಿದು 7 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಮಾದಾಪಟ್ಟಣ ಬಳಿಯ ಕಾವೇರಿ ಕ್ರಷರ್ ಬಳಿ ಘಟನೆ ನಡೆದಿದೆ. ಉದಯ್ ಶಂಕರ್ ಅನ್ನೋರಿಗೆ ಸೇರಿದ ಕ್ರಷರ್ನಲ್ಲಿ ಅವಘಡ ಸಂಭವಿಸಿದೆ ಎನ್ನಲಾಗಿದೆ. ಹಿಟಾಚಿಯಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಬಂಡೆ ಜಾರಿ ಅವಘಡ ಸಂಭವಿಸಿದೆ ಎನ್ನಲಾಗಿದೆ. ಅವಶೇಷಗಳನ್ನು ತೆರವು ಮಾಡಿರುವ ಅಗ್ನಿಶಾಮಕ ಸಿಬ್ಬಂದಿ ಮೃತದೇಹವನ್ನು ಹೊರತೆಗೆದಿದ್ದಾರೆ. ಯಾದಗಿರಿಯ ರಾಮನಾಯ್ಕ್, ಛತ್ತೀಸ್ಗಢದ ಧರ್ಮೇಶ್ ಸಿಂಗ್, ಮಧ್ಯಪ್ರದೇಶದ ಭುವನೇಶ್ವರ್ ಸಿಂಗ್, ರಾಜೇಶ್ ಪ್ರಸಾದ್, ರಾಮ್ ಅವತಾರ್ ಸಿಂಗ್, ಸತ್ಯನಾರಾಯಣ ಗೌಂಡ್, ಶಿವರಾಜ್ ಸಿಂಗ್ ಮೃತಪಟ್ಟಿದ್ದಾರೆ ಮೃತರನ್ನು ಗುರುತಿಸಲಾಗಿದೆ. ಕ್ವಾರಿಯಿಂದ 7 ಶವಗಳನ್ನು ಹೊರತೆಗೆಯಲಾಗಿದ್ದು ಮೃತದೇಹಗಳು ಸಂಪೂರ್ಣವಾಗಿ ಛಿದ್ರವಾಗಿದೆ. ಬಂಡೆ ಬಿದ್ದ ಪರಿಣಾಮ ದೇಹ ಸಂಪೂರ್ಣವಾಗಿ ಅಪ್ಪಚ್ಚಿಯಾಗಿದೆ. ದೂರದ ಊರಿಂದ ಹೊಟ್ಟೆಪಾಡಿಗಾಗಿ ಬಂದವರು ಈಗ ಹೆಣವಾಗಿದ್ದಾರೆ. ಮಧ್ಯಪ್ರದೇಶ ಮೂಲದ 6 ಕಾರ್ಮಿಕರು, ಯಾದಗಿರಿ ಮೂಲದ ಒಬ್ಬ ಕಾರ್ಮಿಕ ಅವಘಡದಲ್ಲಿ ಅಸುನೀಗಿದ್ದಾರೆ. ಆರ್ಆರ್ ನಗರದ ಆಸ್ಪತ್ರೆಗೆ ಮೃತದೇಹವನ್ನು ರವಾನೆ ಮಾಡಲಾಗಿದೆ. ಗಾಯಾಳುಗಳನ್ನು ಕೂಡ ಆರ್ಆರ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಗಾಯಾಳುಗಳ ಪೈಕಿ ಹಲವರ ಸ್ಥಿತಿ ಚಿಂತಾಜನಕವಾಗಿದೆ ಎನ್ನಲಾಗುತ್ತಿದೆ. ಇನ್ನು ಒಂದು ಕ್ರಷರ್ನಿಂದ ಇನ್ನೊಂದು ಕ್ರಷರ್ನ ಕ್ವಾರಿಗೆ ಕಲ್ಲು ಬಿದ್ದು ಘಟನೆ ನಡೆದಿದೆ ಎನ್ನಲಾಗಿದೆ. ಬಸವೇಶ್ವರ ಕ್ರಷರ್ನಿಂದ ಕಾವೇರಿ ಕ್ವಾರಿಗೆ ಬಂಡೆ ಬಿದ್ದಿದೆ. ಇನ್ನು ದುರಂತದ ಬಳಿಕ 2 ಕ್ರಷರ್ ಮಾಲೀಕರು ನಾಪತ್ತೆಯಾಗಿದ್ದಾರೆ. ಯಾರೊಂದು ತಪ್ಪಿಗೆ ಯಾರೋ ಬಲಿಯಾಗಿದ್ದಾರೆ ಎನ್ನಲಾಗಿದೆ. ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ನಡಿಹಾಳ್ ತಾಂಡಾದ ರಾಮನಾಯ್ಕ್ ಅನ್ನುವರು ಕ್ರಷರ್ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನು ರಾಮನಾಯ್ಕ್ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಬರಗಾಲ ಹಿನ್ನೆಲೆ ನಾವು ಗುಳೆ ಬಂದಿದ್ವಿ, ಹೊಟ್ಟೆಪಾಡಿಗಾಗಿ ಬಂದವರು ಈಗ ಹೆಣವಾಗಿದ್ದಾರೆ ಅಂತ ರಾಮನಾಯ್ಕ್ ಸಂಬಂಧಿಕರು ಕಣ್ಣೀರು ಹಾಕ್ತಿದ್ದಾರೆ. ಕುಳಿ ಗಾಡಿಯವರು ಇಟಾಜಿ ಹಾಕ್ಬಿಟ್ರು, ಅವರೆಲ್ಲ ಸಿಗಾಕೊಂಡ್ರು. ಅವ್ರದ್ದು ಒಳಗಡೆ ಇರಲಿಲ್ಲ, ಆಚೆನೆ ಬಿದ್ದಿದ್ರು ಅಂತವ್ರ ಸರ್. ಆದ್ರೆ ತಲೆ ಎಲ್ಲ ಪೀಸ್ ಆಗೋದು, ತಲೆ ಚೂರಾಗೋದು. ಪ್ರೆಷರ್ನಲ್ಲಿ ಕೆಳಗೆ ಕೆಲಸ ಮಾಡ್ತಿರೋ ಸಂದರ್ಭದಲ್ಲಿ ಏಕಾಏಕಿ ಕೂತಿರೋದು ಹೀಗಾಗಿ ಏಕಾಏಕಿ ಅದು ಕುಳಿ ಹಿಡಿಯೋ ಟೈಮಲ್ಲಿ, ಆಮೇಲೆ ಹಿಟಾಜಿ ಅದು ಕಲ್ಲು ಬಿಡೋ ಟೈಮಲ್ಲಿ ಅದಕ್ಕೆ ಏನೋ ಆಗ್ಬಿಟ್ಟು ಆದ್ರೆ ಅದರ ಜವಾಬ್ದಾರಿ ಓನರ್ಗಳಿಗೆ ಇರಬೇಕು ಸರ್, ನೋಡ್ಕೊಂಡು ಮಾಡಿ. ಅದು ಮೇಲ್ನೋಟಕ್ಕೆ ದುರ್ಘಟನೆಯಲ್ಲಿ ಕಾವೇರಿ ಕ್ರಷರ್ನ ಮೇಲುಸ್ತುವಾರಿ ನಿರ್ಲಕ್ಷ್ಯದಿಂದಲೇ ಘಟನೆ ನಡೆದಿದೆ ಎನ್ನಲಾಗಿದೆ. ಕೂಲಿ ಕಾರ್ಮಿಕರು ಕೆಳಗಿದ್ದಾಗಲೇ ಬಂಡೆ ತೆರವು ಕಾರ್ಯಾಚರಣೆ ಮಾಡಲಾಗುತ್ತಂತೆ. ಹಿಟಾಚಿ ಮೂಲಕ ಬಂಡೆ ತೆರವು ಮಾಡುತ್ತಿದ್ದಾಗ ದುರ್ಘಟನೆ ಸಂಭವಿಸಿದೆ. ಕ್ರಷರ್ ಮೇಲುಸ್ತುವಾರಿಯ ಬೇಜವಾಬ್ದಾರಿಯಿಂದಲೇ ಸಮಸ್ಯೆ ಉಂಟಾಗಿದೆ ಎನ್ನಲಾಗ್ತಾ ಇದೆ. ಕ್ವಾರಿ ದುರಂತದ ಬಗ್ಗೆ ಸಿಎಂ ಡಿಕೆಶಿ ಮಾತಾಡಿದ್ದು, ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಬ್ಲಾಸ್ಟ್ ಆಗಿಲ್ಲ ಅನ್ನೋದು ಗೊತ್ತಾಗಿದೆ. ಕ್ವಾರಿ ಅಧಿಕೃತವೋ ಅನಧಿಕೃತವೋ ಗೊತ್ತಾಗಬೇಕಿದೆ, ನಿಯಮ ಪಾಲಿಸಬೇಕಿದೆ. ರಿಪೋರ್ಟ್ ತರಿಸಿಕೊಂಡು ನಾನು ಕ್ರಮ ತೆಗೆದುಕೊಳ್ತೇನೆ ಅಂತ ಹೇಳಿದ್ದಾರೆ. ಟೀಮ್ ಎಲ್ಲ ಈಗಾಗಲೇ ನಮ್ಮ ಪೊಲೀಸ್ ಅಧಿಕಾರಿಗಳು, ಮೈಸಂಜಿಯಾಲಜಿ, ನಮ್ಮ ಡಿಸಿ ಎಲ್ಲ ಕೂಡ ಸ್ಥಳಕ್ಕೆ ಧಾವಿಸಿದ್ದಾರೆ. ಬ್ಲಾಸ್ಟಿಂಗ್ ಏನಾಗಿಲ್ಲಂತೆ, ಬ್ಲಾಸ್ಟಿಂಗ್ ಏನು ಆಗಿಲ್ಲ ಅಂತ ವಿಚಾರ ತಿಳಿಸಿ ಅಫಿಷಿಯಲ್ ಆಗಿ ರಿಪೋರ್ಟ್ ನ ತರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಅದಕ್ಕೆ ಯಾವ ರೀತಿ ಕ್ರಮ ಕೈಗೊಳಿಸಬೇಕು ಅಂತೇಳಿ ತೀರ್ಮಾನವನ್ನು ಮಾಡ್ತೀವಿ. ಯಾಕೆಂದ್ರೆ ಯಾವುದೇ ಕ್ವಾರಿಗಳು ನಡೆಸಬೇಕಾದ್ರೆ ಅವ್ರದೇ ಆದಂತ ಒಂದು ನಿರ್ದಿಷ್ಟವಾದಂತ ನಿಯಮ ಇರ್ತದೆ. ಆ ನಿಯಮ ಎಲ್ಲರೂ ಕೂಡ ಪಾಲನೆ ಮಾಡ್ತಾ ಇದ್ದಾರೆ ಇಲ್ಲ ಕೂಡ ನಾನು ಗಮನಿಸ್ತೇನೆ. ಖಂಡಿತ ಯಾರಿಗೇನು ಪರಿಹಾರ ಕೊಡಬೇಕು ಕೊಡೋಣ, ಬಟ್ ಇಂತಹ ಘಟನೆಗಳು ಆಗ್ಬಾರ್ದಲ್ಲ, ಅದು ಬಹಳ ಮುಖ್ಯ. ಡಿಸಿಎಂ ಪರಮೇಶ್ವರ್ ಮಾತನಾಡಿ, ಮಾಹಿತಿ ಪಡೆದು ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಏನಾದರೂ ಇದ್ರೆ ಆಕ್ಷನ್ ತೆಗೆದುಕೊಳ್ತೇನೆ. ಅಕ್ರಮವಾಗಿ ಏನಾದರೂ ಇದ್ರೆ ನೋಡಬೇಕು, ಪರ್ಮಿಷನ್ ಯಾರು ಕೊಟ್ಟಿದ್ದಾರೆ ಅನ್ನೋದನ್ನ ನೋಡಬೇಕು. ಅಕ್ರಮವಾಗಿ ರಾಜ್ಯದಲ್ಲಿ ಅನೇಕ ಕ್ವಾರಿಗಳಿವೆ, ಅದನ್ನ ತಪ್ಪಿಸೋಕೆ ಏನ್ ಮಾಡಬೇಕೋ ಮಾಡ್ತೇವೆ ಅಂತ ಹೇಳಿದರು. ಸಂಶೀತಿ ತಗೊಂಡು ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದೇನಾದರೂ ಇದ್ರೆ ಅದನ್ನು ಇಮಿಡಿಯೇಟ್ ಆಗಿ ಆ್ಯಕ್ಷನ್ ತಗೊಳ್ತೀವಿ. ಅಕ್ರಮವಾಗಿ, ಯಾಕೆಂದರೆ ಇದು ಯಾರು ಸ್ಯಾಂಕ್ಷನ್ ಮಾಡ್ತಾರೆ, ಈಗ ಡೆಪ್ಟಿ ಕಮಿಷನರ್ಸು, ಮೈನಿಂಗ್ ಇಲಾಖೆಯವರು ಅವರೆಲ್ಲ ಸ್ಯಾಂಕ್ಷನ್ ಮಾಡ್ತಾರೆ. ಅದನ್ನು ಪರಿಶೀಲನೆ ಮಾಡಿ ಅದರ ಏನು ಕ್ರಮ ತಗೋಬೇಕೋ ತಗೊಳ್ತೀವಿ. ಇಂಥ ಅಕ್ರಮ ಇಡೀ ರಾಜ್ಯದಲ್ಲಿ ಇಂಥದ್ದು ಕ್ವಾರಿಗಳು ಇವೆಲ್ಲ ಭಾಳ ನಡೀತಾ ಇದೆ. ಅದನ್ನು ತಪ್ಪಿಸೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ನೀತಿ ತಗೊಂಡು ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದೇನಾದರೂ ಇದ್ದರೆ ಅದನ್ನು ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಳ್ತೀವಿ. ಇಷ್ಟು ದೊಡ್ಡ ದುರಂತ ಆತಂಕ ತಂದಿದೆ ಅಂತ ಶಾಸಕ ಎಸ್ ಟಿ ಸೋಮಶೇಖರ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತಾಡಿದವರು, ಮನಿ ಪವರ್ನಿಂದಾಗಿ ಈ ರೀತಿಯಾಗಿದೆ, ಗಣಿ ಭೂವಿಜ್ಞಾನ ಇಲಾಖೆ ಎಚ್ಚೆತ್ತುಕೊಳ್ಬೇಕಿತ್ತು, ಗಣಿ ಲಾಬಿಗೆ ಅಧಿಕಾರಿಗಳು ಮಂಡಿದ್ದಾರೆ ಅಂತ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ಈ 9 ಜನ ಏನು ಸಾವು ಕಾರಣಕರ್ತರಾಗಿದ್ದಾರೆ, ಮೊದಲನೇ ಸಾರಿಗೆ ಮೈನ್ಸ್ ಅಂಡ್ ಜಿಯಾಲಜಿ ಅಧಿಕಾರಿಗಳ ಮೇಲೆ ಎಫ್ಐಆರ್ ಮಾಡಬೇಕು. ಎರಡನೇದು ಫಾರೆಸ್ಟ್ನವ್ರ ಮೇಲೆ ಎಫ್ಐಆರ್ ಮಾಡಬೇಕು. ಮೂರನೇದು ಪೊಲ್ಯೂಷನ್ ಕಂಟ್ರೋಲ್ ಮೇಲೆ ಅವ್ರ ಮೇಲೆ ಮಾಡಬೇಕು. ನಾಲ್ಕನೇದು ಲೋಕಲ್ ಪೊಲೀಸ್ ಆಫೀಸರ್ ಮೇಲೂ ಮಾಡಬೇಕು.
ಈ 4 ಜನ A1 A2 A3 A4 ಮಾಡಿದ್ರೆ ಈ ಮುಂದೆ ಅನಾಹುತ ಆಗದೇ ಇರದಂಗೆ ಇವ್ರು ಎಚ್ಚೆತ್ಕೋತಾರೆ. ಅಂದರೆ ಪ್ರಬಲವಾದ ಲಾಬಿಯಲ್ಲಿದೆ, ಮನಿ ಪವರ್ ಆ ಥರ ಇದೆ. ಅದಕ್ಕೆ ಈ ಸಾರಿ ಆ ಥರ ಮುಚ್ಚಾಕ್ತಕ್ಕಂಥದ್ದಕ್ಕೆ ನಾನು ಅವಕಾಶ ಕೊಡೋಲ್ಲ. ಈಗ ಈ 9 ಜನ ಏನು ಸಾವು ಕಾರಣಕರ್ತರಾಗಿದ್ದಾರೆ, ಮೊದಲನೇ ಸಾರಿಗೆ ಮೈನ್ಸ್ ಆ್ಯಂಡ್ ಜಿಯಾಲಜಿ ಅಧಿಕಾರಿಗಳ ಮೇಲೆ FIR ಮಾಡಬೇಕು. ಎರಡನೇದು ಫಾರೆಸ್ಟ್ನವ್ರ ಮೇಲೆ FIR ಮಾಡಬೇಕು. ಗಾಯಾಳುಗಳನ್ನು ಬೆಂಗಳೂರಿನ ರಾಜರಾಜೇಶ್ವರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆಸ್ಪತ್ರೆಗೆ ಭೇಟಿ ನೀಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದರು. ಬಳಿಕ ಮಾತನಾಡಿ, ತಾವರೆಕೆರೆ ಸುತ್ತಮುತ್ತ ಹಲವು ಕ್ವಾರಿಗಳು ಇರೋದ್ರಿಂದ ಈ ಬಗ್ಗೆ ಮಾತನಾಡಿದ್ವಿ. ಸರ್ಕಾರಕ್ಕೆ ಅನೇಕ ಬಾರಿ ಮನವಿ ಕೊಟ್ಟಿದ್ರೂ ಕೂಡ ಅವರು ಗಮನ ಹರಿಸಿಲ್ಲ. ಎಷ್ಟು ಮೈನ್ಸ್ ಇದ್ದಾವೆ, ಕಾರ್ಮಿಕರು ಎಷ್ಟಿದ್ದಾರೆ, ಅವರಿಗೆ ಏನು ಸೇಫ್ಟಿ ಮಾಡಲಾಗಿದೆ, ಎಲ್ಲ ತನಿಖೆ ಆಗಬೇಕು. ಗಾಯಾಳುಗಳಿಗೆ ಸೂಕ್ತ ಪರಿಹಾರ ಸಿಗಬೇಕು ಅಂತ ಹೇಳಿದರು. ಡೆಲ್ಲಿಯಲ್ಲಿ ಕೂಡ ನಾನು ಲೇಬರ್ ಡಿಪಾರ್ಟ್ಮೆಂಟೇ ನೋಡ್ಕೊಳ್ತಾ ಇರುವಂಥ ಕಾರಣಕ್ಕಾಗಿ ನಮ್ಮ ಲೇಬರ್ ಸೆಕ್ರೆಟರಿಗೆ ಈಗಾಗಲೇ ಸೂಚನೆ ಕೊಡಲಾಗಿದೆ. ತಕ್ಷಣ ಡೆಲ್ಲಿಯಿಂದ ಕೂಡ ಒಂದು ಟೀಮನ್ನು ಕಳಿಸಬೇಕು. ಇಲ್ಲಿಯ ಮೈನ್ ಸೇಫ್ಟಿ ಬಗ್ಗೆ ಪ್ರಮುಖವಾಗಿ ಗಮನವನ್ನು ಕೊಡಬೇಕು. ಮತ್ತು ಯಾವುದು ಕಾರ್ಮಿಕರಿಗೆ ESI EPF ಯಾವುದಾದ್ರೂ ಇದ್ದರೆ ಅವರಿಗೆ ಪರಿಹಾರವನ್ನು ಕೊಡೋದ್ರ ಬಗ್ಗೆ ಕೂಡ ತಕ್ಷಣ ಕ್ರಮವನ್ನು ಕೈಗೊಳ್ಳಬೇಕನ್ನುವಂಥ ಸೂಚನೆಯನ್ನು ಈಗಾಗಲೇ ನಮ್ಮ ಇಲಾಖೆ ಭಾರತ ಸರ್ಕಾರಕ್ಕೂ ಕೊಡಲಾಗಿದೆ ಮತ್ತು ಕರ್ನಾಟಕ ರಾಜ್ಯಕ್ಕೆ ಕೂಡ ಆಗ್ರಹವನ್ನು ಮಾಡಲಾಗಿದೆ. ಡೆಲ್ಲಿಯಲ್ಲಿ ಇನ್ನು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಮಾತನಾಡಿ, ಹೊರ ರಾಜ್ಯದ ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಕ್ವಾರಿ ಮಾಲೀಕರು ಮುಂಜಾಗ್ರತೆ ಕೈಗೊಂಡಿಲ್ಲ. ಇಂತಹ ಪ್ರಕರಣವನ್ನು ನಾವು ಇಲ್ಲಿವರೆಗೂ ನೋಡಿಲ್ಲ. ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದರು. ಮಾಲೀಕರುಗಳು ರೀತಿಯ ಪ್ರಕರಣಗಳು ಆಗದೇ ಇರತಕ್ಕಂಥದ್ದಕ್ಕೆ ಸರ್ಕಾರದಿಂದಲೂ ಕೆಲವು ಗೈಡ್ಲೈನ್ಸನ್ನು ಮಾಡೋದಷ್ಟೇ ಅಲ್ಲ, ಇಂಥ ಒಂದು ಸಂದರ್ಭದಲ್ಲಿ ಈ ಖಾಸಗಿ ಮಾಲೀಕರುಗಳು ಈ ದುಡ್ಡು ಮಾಡಲಿಕ್ಕೋಸ್ಕರಲೇ ದೊಡ್ಡ ಮಟ್ಟದಲ್ಲಿ ದೊಡ್ಡ ಲಾಭನೇ ಇದೆ. ಎಲ್ಲ ಕಡೆ ರಾಜ್ಯದಲ್ಲೇ ಇದು ಒಂದು ರೀತಿ ದುಡ್ಡು ಮಾಡ್ತಕ್ಕಂಥದ್ದಕ್ಕೆ ಈ ಕ್ವಾರಿಗಳದು ಒಂದು ದೊಡ್ಡ ದಂಧೆ ಮಾಡ್ತಕ್ಕಂಥವ್ರು ಇದ್ದಾರೆ. ಅದರಿಂದ ಸರ್ಕಾರ ಇಂಥ ಒಂದು ಪ್ರಕರಣಗಳನ್ನು ಕಠಿಣವಾದಂಥ ರೀತಿಯಲ್ಲಿ ಕ್ರಮ ತೆಗೆದುಕೋಬೇಕು. ಆ ಕುಟುಂಬಗಳಿಗೆ ಹೆಚ್ಚಿನ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದನ್ನು ಬಿಜೆಪಿ ನಾಯಕರು ಕೂಡ ಕ್ರಷರ್ ದುರಂತದ ಬಗ್ಗೆ ದಿಗ್ಭ್ರಮೆ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಲ್ಲಿ ಮಾತಾಡಿದ MLC CT ರವಿಕುಮಾರ್ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಸರ್ಕಾರದ ನಿರ್ಲಕ್ಷ್ಯದಿಂದಲೇ ಅಮಾಯಕರ ಸಾವಾಗಿದೆ, ಇಂತಹ ಘಟನೆ ನಡೆಯಬಾರದು. ಸರ್ಕಾರ ಈ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿದರು. ದುರ್ಘಟನೆಯಲ್ಲಿ ನಿಧನರಾಗಿರ್ತಕ್ಕಂಥ ಕುಟುಂಬಕ್ಕೆ ಅವರಿಗೆ ತಕ್ಷಣ ಪರಿಹಾರದ ಘೋಷಣೆಯನ್ನು ಮಾಡಬೇಕು ಅಂತೇಳಿ ಆಗ್ರಹಿಸ್ತೇನೆ. ಇದರ ಜೊತೆಗೆ ಗಣಿಗಾರಿಕೆ ನಡೆಯುವ ಸಂದರ್ಭದಲ್ಲಿ ಗಣಿಗಾರಿಕೆ ಈಗಾಗಲೇ ನಿಯಮಗಳನ್ನು ರೂಪಿಸಿದೆ. ಅದೇನೋ ವೈಲೇಷನ್ ಆಗಿದೆಯಾ ಅನ್ನೋದರ ಪರಿಶೀಲನೆ ಮಾಡಬೇಕು. ಉಳಿದ ಕಡೆಗಳಲ್ಲೂ ಇಂಥ ಅನಾಹುತಗಳಾಗದಂತೆ ತಡೆಯೋದಕ್ಕೆ ಅಗತ್ಯ ಇರುವಂಥ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ದುರ್ಘಟನೆಯಲ್ಲಿ ಕ್ರಷರ್ ದುರಂತ ಸ್ಥಳಕ್ಕೆ ಬಿಜೆಪಿ ನಿಯೋಗ ಭೇಟಿ ಕೊಡಲಿದ್ದು, ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದ ನಿಯೋಗ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದೆ. ಇನ್ನು RR ನಗರದ ಆಸ್ಪತ್ರೆಗೆ ಭೇಟಿಯನ್ನ ಕೊಟ್ಟು ಗಾಯಾಳುಗಳಿಂದ ಮಾಹಿತಿ ಸಂಗ್ರಹಿಸುತ್ತೀವಿ ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಸರ್ಕಾರ ಕಣಿವೆ ಪ್ರದೇಶಗಳಲ್ಲಿ ಹತ್ತಿರದಲ್ಲಿ ಎಲ್ಲೂ ಮಾಡಬಾರ್ದು ಅಂತಿದೆ. ಮತ್ತು ಆದರೂ ಇಲ್ಲಿ ಹೇಗಾಯಿತು? ಅದರಿಂದಾಗಿ ಎರಡು ಸಮಸ್ಯೆ ಇದೆ. ಇದು ಅಕ್ರಮವಾಗಿ ಲೈಸೆನ್ಸ್ ಇಲ್ಲದೆ ಏನಾದರೂ ಮಾಡಿದರೆ ಅದು ಯಾರು ಇದರ ಹಿಂದೆ ಇದ್ದಾರೆ, ಅಧಿಕಾರಿಗಳಿಂದ ಹಿಡಿದು ಮತ್ತು ಯಾವುದೇ ರಾಜಕಾರಣಿಗಳಿರ್ಬೋದು ಅಥವಾ ಅದರ ಓನರ್ ಇರ್ಬೋದು, ಎಲ್ಲರಿಗೂ ಶಿಕ್ಷೆ ಆಗಬೇಕು. 8 ಜೀವಗಳನ್ನು ತೆಗೆಯೋದಂಥದ್ದು ಇದು ಬಹಳ ಹಗುರವಾಗಿ ತೆಗೆದುಕೊಳ್ಳೋಂಥದ್ದಲ್ಲ. ಇದನ್ನು ಇನ್ವೆಸ್ಟಿಗೇಷನ್ನು ಮಾಡಬೇಕು. ಅದು ಯಾರು ಓನರ್ ಅನ್ನೋನು ಇಮ್ಮಿಡಿಯೇಟ್ಲಿ ಆ ಓನರ್ ಅರೆಸ್ಟ್ ಆಗಬೇಕು. ಕಣಿವೆ ಪ್ರದೇಶ ಹೊಣೆಯನ್ನು ಸರ್ಕಾರ ಹೊರಬೇಕು. ಯಾಕೆ ಅಂತ ಹೇಳಿದರೆ, ಇವತ್ತು 9 ಜನ ಅಮಾಯಕ ಕಾರ್ಮಿಕರು ಏನು ಯಾವುದೇ ತಪ್ಪಿಲ್ದೇನೆ ಆ ಒಂದು ದುರ್ಘಟನೆಗೆ ಬಲಿಯಾಗಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಡಲೇ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಹೊಣೆ ಘಟನೆ ಸಂಬಂಧ IGP ಗಿರೀಶ್ ಮಾತನಾಡಿ, ಮೇಲೆ ಮತ್ತು ಕೆಳಗೆ 2 ಕ್ವಾರಿ ಇದೆ. ಮೇಲಿನ ಕ್ವಾರಿಯವರು ಹಿಟಾಚಿಯಲ್ಲಿ ಕೆಲಸ ಮಾಡ್ತಿದ್ದಾಗ ಈ ಘಟನೆ ನಡೆದಿದೆ. ಕೆಳಗಿನ ಕ್ವಾರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಕ್ವಾರಿ ಕಾರ್ಮಿಕರ ಮೇಲೆ ಬಿದ್ದಿದೆ. 7 ಮಂದಿ ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆಗೆ 5ರನ್ನ ದಾಖಲು ಮಾಡಲಾಗಿದೆ. ಈ ಪೈಕಿ ಓರ್ವನ ಸ್ಥಿತಿ ಚಿಂತಾಜನಕವಾಗಿದೆ. 2 ಕ್ವಾರಿ ಮಾಲೀಕರ ಮೇಲೆ FIR ಮಾಡ್ತೇವೆ ಅಂತ ಹೇಳಿದರು.
ಹೇಳೋ ಅವಶ್ಯಕತೆ ಈಗ ನೋಡಿ, ಈಗ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ಬೇಕು ನಾವು. ಇನ್ನು ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿ ಯಾರು ಓನರ್ಗಳು ಯಾರಿದ್ದಾರೆ, ಮೇಲ್ಗಡೆ ಇರ್ತಕ್ಕಂಥ ಓನರ್ ಯಾರು, ಕ್ರಷರ್ದು ಓನರ್ ಯಾರು, ಕೆಳಗಡೆ ಇರ್ತಕ್ಕಂಥ ಕ್ರಷರ್ದು ಓನರ್ ಯಾರು, ಅದ್ರ ಬಗ್ಗೆ ಮತ್ತು ಮೈನ್ಸ್ ಆ್ಯಂಡ್ ಜಿಯಾಲಜಿಯಿಂದ ಏನು ಅದು ಪರ್ಮಿಟ್ಟು ಲೈಸೆನ್ಸು ತೊಗೊಂಡಿದ್ರಾ ಇಲ್ವಾ ಅನ್ನೋದ್ರ ಬಗ್ಗೆ ಎಲ್ಲ ನಾವು ಈಗ ತನಿಖೆ ವೇಳೆ ನಾವು ಅದನ್ನು ನೋಡಬೇಕಾಗುತ್ತೆ. ಆಬ್ವಿಯಸ್ಲಿ ಮೇಲ್ನೋಟಕ್ಕಂತೂ ಹೇಳೋ ಅವಶ್ಯಕತೆನೇ ಇಲ್ಲ. 7 ಜನ ಮೃತಪಟ್ಟಿದ್ದಾರೆ ಅಂದರೆ ಆಬ್ವಿಯಸ್ಲಿ ನೆಗ್ಲಿಜೆನ್ಸಿಂದನೇ ಮೃತಪಟ್ಟಿರ್ತಾರೆ. ಸೊ ನೆಗ್ಲಿಜೆನ್ಸ್ ಅಂತೂ ಏನು ಮೇಲ್ಗಡೆ ಇರ್ತಕ್ಕಂಥ ಕ್ವಾರಿಯವರಿದೆ, ಕೆಳಗಡೆ ಇರ್ತಕ್ಕಂಥ ಕ್ವಾರಿಯವ್ರದ್ದು ಇಬ್ಬರದು ಕೂಡ ನೆಗ್ಲಿಜೆನ್ಸ್ ಇರೋದಂತೂ ಖಂಡಿತವಾಗಿ ಕಂಡು ಬರ್ತಾ ಇದೆ. ಇಲ್ಲ 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 ಆ ಥರದ್ದು ಯಾವುದು ನಮಗೆ ಆಸ್ ಆಫ್ ನಾವು ಇಲ್ಲ. ಈಗ ಇನ್ನೂ ರಿಜಿಸ್ಟರ್ ಆಗಿಲ್ಲ, ಈಗ ಕಂಪ್ಲೇಂಟ್ ತೊಗೊಳ್ತಾ ಇದ್ದಾರೆ. ಈಗ ನೋಡಿ, ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿ ಕೃಷ್ಣವೇಣಿ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ರು. ಬಳಿಕ ಮಾತಾಡಿದವರು ನಿರ್ಲಕ್ಷ್ಯದಿಂದಲೇ ಹೀಗಾಗಿದೆ ಅಂತ ಹೇಳಿದ್ರು. ಸ್ಲೈಡ್ ಆಗಿ ಕೆಳಗಡೆ ಬಿದ್ದಿದೆ. ಅವ್ರ ಕಾರ್ಮಿಕರು ಕೂಡ ನೋಡ್ಕೊಂಡಿಲ್ಲ. ಇದು ಕಲ್ ಬಿದ್ದು ಕೆಳಗಡೆ ಸತ್ಯ. 15 ದಿನದಿಂದ ನಾನು ಬಂದಿದ್ದೆ, ನಾನೇ ಇನ್ಸ್ಪೆಕ್ಟ್ ಮಾಡಿದ್ದೆ. ಆಮೇಲೆ ಕರೆದು ಬಿಟ್ಟು ಕೂಡ ಎಲ್ಲರಿಗೂ ವಾರ್ನಿಂಗ್ ಕೂಡ ಕೊಟ್ಟಿದ್ದೀನಿ. ಅದು ಪ್ರೊಸೀಡಿಂಗ್ಸ್ ನಾವು ಮಾಡ್ಕೊಂಡಿದ್ವಿ. ಅದೇ ಸೇಫ್ ಆಗಿ ಕೆಲಸ ಮಾಡಬೇಕು ಅಂತ ಅದು ಪ್ರೊಸೀಡಿಂಗ್ಸ್ ಕೂಡ ಮಾಡ್ಕೊಂಡಿದ್ದೀವಿ. ಅದನ್ನ ನಿಮ್ಗೆ ಸಸ್ಪೆಂಡ್ ಮಾಡ್ತೀವಿ ಎಲ್ಲ ಕ್ವಾರಿ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ನಿರ್ದೇಶಕ ರಂಗಪ್ಪ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ರು. ಬಳಿಕ ಮಾತಾಡಿದವರು ಎಲ್ಲಾ ಕ್ವಾರಿಗಳಲ್ಲಿ ತಾತ್ಕಾಲಿಕವಾಗಿ ಕೆಲಸ ಬಂದ್ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೇನೆ. ಮೃತಪಟ್ಟಂತಹ ಕುಟುಂಬಸ್ಥರಿಗೆ 10 ಲಕ್ಷ ಹಾಗೂ ಗಾಯಾಳುಗಳ ಕುಟುಂಬಕ್ಕೆ 5 ಲಕ್ಷ ಪರಿಹಾರವನ್ನ ಕ್ವಾರಿ ಮಾಲೀಕರಿಂದಲೇ ಕೊಡಿಸ್ತೀವಿ ಅಂತ ಹೇಳಿದ್ರು. ಆಲ್ರೆಡಿ ನಾವು ಈ ಒಂದು ಮಾಲೀಕರ ಜೊತೆ ಮಾತುಕತೆ ಮಾಡಿದ್ದೀವಿ. ಮೃತ ಕಾರ್ಮಿಕರಿಗೆ ತಲಾ 10 ಲಕ್ಷ ಹಾಗೂ ಗಾಯಗೊಂಡವರಿಗೆ ತಲಾ 5 ಲಕ್ಷ ಪರಿಹಾರ ಕೊಡಬೇಕು ಅಂತ ಹೇಳಿ ನಾವು ಮಾಲೀಕರ ಜೊತೆ ಮಾತುಕತೆ ಹೇಳಿ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಅವರು ಕೂಡ ಅದಕ್ಕೆ ಸ್ಪಂದಿಸಿದ್ದಾರೆ. ಈಗ ಆಲ್ರೆಡಿ ನಾವು ಇನ್ನು ಕ್ವಾರಿಯಲ್ಲಿ ದುರಂತಗಳು ಇದೆ ಮೊದಲಲ್ಲ, ಈ ಹಿಂದೆಯೂ ಕೂಡ ಬೇರೆ ಬೇರೆ ಕಡೆ ಕ್ವಾರಿಗಳಲ್ಲಿ ಸಮಸ್ಯೆಯಾಗಿತ್ತು. ಇಷ್ಟಾದರೂ ಕೂಡ ಅಧಿಕಾರಿಗಳು ಸರ್ಕಾರ ಮಾತ್ರ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇಲ್ಲ. ಸರ್ಕಾರ ಕ್ವಾರಿಗೆ ಅನುಮತಿ ನೀಡಿ ಸುಮ್ಮನಾಗ್ತಿದೆ. ಕಾರ್ಮಿಕರ ಬಗ್ಗೆ, ಭದ್ರತಾ ವ್ಯವಸ್ಥೆ ಬಗ್ಗೆ ಪರಿಶೀಲನೆ ಮಾಡಲ್ವಾ ಅನ್ನುವ ಪ್ರಶ್ನೆ ಇದೀಗ ಎದ್ದಿದೆ. ಕಲ್ಲು ಸ್ಫೋಟ ಮಾಡುವಾಗ ಕಾರ್ಮಿಕರನ್ನ ದೂರ ಕಳುಹಿಸ್ತಾರಾ ಇಲ್ವಾ ಅಂತ ಯಾರೂ ಪರಿಶೀಲನೆ ಮಾಡಲ್ಲ. ಇದೀಗ ಅಮಾಯಕ ಕಾರ್ಮಿಕರ ಸಾವಿಗೆ ಹೊಣೆ ಯಾರು ಅನ್ನುವ ಪ್ರಶ್ನೆಗಳು ಇದೀಗ ಕಾಡ್ತಿದೆ. ಜೀವದ ಹಂಗು ತೊರೆದು ವಿದ್ಯಾರ್ಥಿಗಳು ಬಸ್ನ ಏಣಿಯಲ್ಲಿ ನೇತಾಡ್ಕೊಂಡು ಕಾಲೇಜಿಗೆ ಪ್ರಯಾಣಿಸಿದ್ದಾರೆ. ಉಡುಪಿ ಜಿಲ್ಲೆಯ ಹರಿಕಂಡಿಗೆ ಪೆರಡೂರು ಮಾರ್ಗದಲ್ಲಿ ಘಟನೆ ನಡೆದಿದೆ. ಅತಿಯಾದ ಜನಸಂದಣಿಯಿಂದಾಗಿ ಬಸ್ನ ಬಾಗಿಲು ಹಾಗೂ ಏಣಿಯಲ್ಲಿ ನೇತಾಡ್ಕೊಂಡು ಶಾಲೆಗೆ ಬಂದಿದ್ದಾರೆ. ಬಸ್ ಹಿಂಬದಿಯಿಂದ ಬರ್ತಿದ್ದ ಕಾರಲ್ಲಿದ್ದವರು ಈ ವಿಡಿಯೋವನ್ನು ರೆಕಾರ್ಡ್ ಮಾಡಿದ್ದಾರೆ. ಸದ್ಯ ಈ ವಿಡಿಯೋ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಗಂಗೂರು ಗ್ರಾಮದಲ್ಲಿ ಸಚಿವರ ಎದುರೇ ಶಾಸಕರು ಕಿತ್ತಾಡಿಕೊಂಡಿದ್ದಾರೆ. ರೈತರಿಗೆ ಪರಿಹಾರ ಹಣ ಬಿಡುಗಡೆ ವಿಚಾರವಾಗಿ ಶಾಸಕ ಕೆಎಂ ಶಿವಲಿಂಗೇಗೌಡ ಹಾಗೂ ಎಚ್ಕೆ ಸುರೇಶ್ ನಡುವೆ ವಾಗ್ವಾದ ನಡೆದಿದೆ. ಎತ್ತಿನಹೊಳೆ ಯೋಜನೆ ಕಾಮಗಾರಿ ಪರಿಶೀಲನೆಗೆ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಗಂಗೂರು ಗ್ರಾಮಕ್ಕೆ ಆಗಮಿಸಿದರು. ಈ ವೇಳೆ ಎತ್ತಿನಹೊಳೆ ಯೋಜನೆಗೆ ಭೂಮಿ ನೀಡಿದ ರೈತರು ಪರಿಹಾರಕ್ಕೆ ಮನವಿ ಮಾಡಿದರು. ಈ ವೇಳೆ ನಾನೇ ಮಾತನಾಡಿ 28 ಕೋಟಿ ಹಣ ರಿಲೀಸ್ ಮಾಡಿಸಿದ್ದೇನೆ ಅಂತ ಶಾಸಕ ಕೆಎಂ ಶಿವಲಿಂಗೇಗೌಡ ಹೇಳಿದರು. ಇದರಿಂದ ಸಿಟ್ಟಿಗೆದ್ದ ಶಾಸಕ ಎಚ್ಕೆ ಸುರೇಶ್ ಎಲ್ಲದರಲ್ಲೂ ನಂದೇ ಅನ್ನೋಕೆ ಬರ್ತೀರಾ, ನನ್ನ ಕ್ಷೇತ್ರದಲ್ಲಿ ನೀವೇನ್ರಿ ಮಾತನಾಡೋದು ಅಂತ ಗರಂ ಮಾಡಿದ್ರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ನಂದಗಾಂವ ಗ್ರಾಮದ ಅವಜಿಕರ ಮಠದಲ್ಲಿ ಭೀಕರ ಹತ್ಯೆ ನಡೆದಿದೆ. 6 ವರ್ಷದ ಮಗುವಿನ ಮುಂದೆಯೇ ಪತ್ನಿಯನ್ನ ಗಂಡ ಹತ್ಯೆ ಮಾಡಿದ್ದಾನೆ. ಬಳಿಕ ಪೊಲೀಸ್ ಠಾಣೆಗೆ ಬಂದು ಶರಣಾಗಿದ್ದಾನೆ. ಜೂನ್ 28ರಂದು ನಡೆದಂತಹ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಶೀಲ ಶಂಕಿಸಿ ಪತ್ನಿ ಶೋಭಾರನ್ನ ಪತಿ ಪರಗೊಂಡ ಸಾರವಾಡ ಹತ್ಯೆ ಮಾಡಿದ್ದಾನೆ. ಮಲಗಿದಾಗಲೇ 6 ವರ್ಷದ ಮಗುವಿನ ಮುಂದೆ ಕೊಡಲಿಯಿಂದ ಕೊಚ್ಚಿ ಹತ್ಯೆ ಮಾಡಿ ಪೊಲೀಸ್ ಠಾಣೆಗೆ ತೆರಳಿ ಹತ್ಯೆಯ ಬಗ್ಗೆ ಮಾಹಿತಿ ಕೊಟ್ಟಿದ್ದಾನೆ. ಸದ್ಯ ಆರೋಪಿಯನ್ನು ಬಂಧಿಸಲು ಅಥಣಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಪತಿಯೇ ಪತ್ನಿಯ ಹತ್ಯೆ ಮಾಡಿದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ ನಡೆದ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ. ಶ್ರೀರಂಗಪಟ್ಟಣ ತಾಲೂಕಿನ ಆಲಕೂಡು ಗ್ರಾಮದ ರಶ್ಮಿ ಕೊಲೆಯಾದ ಮಹಿಳೆ. ಪತಿ ರಮೇಶ್ ಎಂಬಾತನೇ ಕಬ್ಬಿಣದ ರಾಡ್ನಿಂದ ತಲೆಗೆ ಹೊಡೆದು ಕೊಲೆ ಮಾಡಲಾಗಿದೆ. ಸ್ಥಳಕ್ಕೆ ಅರಕೆರೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.
ತುಮಕೂರು ನಗರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಗಾಂಜಾ ಮಾರಾಟ ಮಾಡ್ತಾ ಇದ್ದ ಇಬ್ಬರು ಪೆಡ್ಲರ್ಗಳನ್ನು ಬಂಧಿಸಿದ್ದಾರೆ. ಅಮಾನಿಕೆರೆ ಬಳಿ ಗಾಂಜಾ ಮಾರಾಟಕ್ಕೆ ಇಬ್ಬರು ಪೆಡ್ಲರ್ಗಳು ಯತ್ನಿಸಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದ ಪೊಲೀಸರು ಹೊರಪೇಟೆಯ ಆದಿತ್ಯ, ಕುಂಟಯ್ಯನಪಾಳ್ಯದ ಪ್ರತಾಪ್ ಅನ್ನೋರನ್ನ ವಶಕ್ಕೆ ಪಡೆಯಲಾಗಿದೆ. ಬಂಧಿತರಿಂದ 4.2 ಲಕ್ಷ ಮೌಲ್ಯದ 8 ಕೆಜಿ ಗಾಂಜಾ ಜಪ್ತಿ ಮಾಡಲಾಗಿದೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನೂತನ ಪರಿಷತ್ ಸದಸ್ಯರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಇವತ್ತು ನಡೆಯಿತು. ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನೂತನ ಸದಸ್ಯರಾಗಿ ಬಿಕೆ ಹರಿಪ್ರಸಾದ್, ವಿನಯ್ ಕಾರ್ತಿಕ್, ರಘು ಕೌಟಲ್ಯ, ಪಿವಿ ಮೋಹನ್ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಪಕ್ಷದಲ್ಲಿ ಅಡ್ಡ ಮತದಾನದ ಗೊಂದಲ ಈಗ ಮುಗಿದಿದೆ. ಎಲ್ಲ ವಿಚಾರವನ್ನು ನಾವು ಹೈಕಮಾಂಡ್ಗೆ ತಿಳಿಸಿದ್ದೇವೆ ಅಂತ ಹೇಳಿದರು. ಮೈಸೂರಲ್ಲಿ ಮಾತನಾಡಿದ ಅವರು, ಹೈಕಮಾಂಡ್ ಎಲ್ಲವನ್ನ ಕೂಲಂಕುಷವಾಗಿ ಪರಿಶೀಲಿಸಲಿದೆ. ಈಗ ಮತ್ತೆ ಅದರ ಬಗ್ಗೆ ಚರ್ಚೆ ಬೇಡ ಅಂತ ಹೇಳಿದರು. ಏನೋ ಡಿವಿಎಸ್ ಆಡಿಯೋ ವಿಚಾರವಾಗಿಯೂ ಮಾತನಾಡಿದ ಅವರು, ಆ ಧ್ವನಿ ನನ್ನದಲ್ಲ ಅಂತ ಸದಾನಂದ ಗೌಡ್ರೆ ಹೇಳಿದ್ದಾರೆ. ಧ್ವನಿ ಅವರದ್ದಲ್ಲ ಅಂದ ಮೇಲೆ ಮತ್ತೆ ಅದರ ಬಗ್ಗೆ ಚರ್ಚೆ ಯಾಕೆ ಅಂತ ಪ್ರಶ್ನಿಸಿದರು. ರಾಜ್ಯ ಸರ್ಕಾರ ತಾನು ಮಾಡಿದ್ದೆಲ್ಲ ಸರಿ ಅನ್ನೋ ಧೋರಣೆಯಲ್ಲಿದೆ. ಈ ಧೋರಣೆ ಒಳ್ಳೆಯದಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿದ್ದಾರೆ. ಟೌನ್ಶಿಪ್ ಯೋಜನೆಗೆ 79% ರೈತರು ವಿರೋಧಿಸಿದ್ದಾರೆ. ಆದರೂ ಸರ್ಕಾರ ರೈತರ ವಿರೋಧ ಮಾಡಿಲ್ಲ ಅಂತ ಸುಳ್ಳು ಹೇಳ್ತಾ ಇದೆ. ಅಧಿವೇಶನದಲ್ಲಿ ವಿಸ್ತೃತವಾಗಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದರು. ಮೈಸೂರು ಕೋರ್ಟ್ಗೆ ಬಾಂಬ್ ಇಟ್ಟಿರೋದಾಗಿ ಕಿಡಿಗೇಡಿಗಳು ಈ ಮೂಲಕ ಮೇಲ್ ಅನ್ನ ಕಳಿಸಿದ್ದಾರೆ. ಬೆದರಿಕೆ ಹಾಕಿದ್ರು. ಮೈಸೂರಿನ ಜಯನಗರದಲ್ಲಿರುವ ಕೋರ್ಟ್ಗೆ ಬಾಂಬ್ ಬೆದರಿಕೆ ಬಂದಿದೆ. ಕೂಡಲೇ ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳ, ಶ್ವಾನದಳ ಸೇರಿದಂತೆ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಸದ್ಯ ಹುಸಿ ಬಾಂಬ್ ಬೆದರಿಕೆ ಅಂತ ದೃಢಪಡಿಸಿದ್ರು. ಇತ್ತ ಚಿಕ್ಕಮಗಳೂರು ಕೋರ್ಟ್ಗೂ ಕೂಡ ಬೆದರಿಕೆ ಇಮೇಲ್ ಬಂದಿದೆ. ಕಲಬುರಗಿಯಲ್ಲಿ ಗೃಹಜ್ಯೋತಿ ಪುನರ್ ಪರಿಶೀಲನೆ ಆರಂಭ ಆಗಿದೆ. ಮನೆ ಮನೆಗೆ ತೆರಳಿದ ಜೆಸ್ಕಾಂ ಸಿಬ್ಬಂದಿ ಗೃಹಜ್ಯೋತಿ ಅರ್ಜಿಯ ಪರಿಶೀಲನೆ ಮಾಡ್ತಿದ್ದಾರೆ. ಕಲಬುರಗಿ ನಗರದ ಆಳಂದ ಚೆಕ್ ಪೋಸ್ಟ್ ಬಳಿ ಇರೋ ವಿಜಯನಗರ ಕಾಲೋನಿ ಸೇರಿದಂತೆ ವಿವಿಧ ಕಡೆ ಗೃಹಜ್ಯೋತಿ ಪುನರ್ ಪರಿಶೀಲನೆ ಮಾಡಲಾಯಿತು. ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗಿದೆ. ಇತ್ತ ಬೀದರ್ನಲ್ಲಿ ಎಸ್ಐಆರ್ ಕುರಿತು ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಡಳಿತ ಮತ್ತು ಸ್ವೀಪ್ ಸಮಿತಿಯಿಂದ ಆಯೋಜಿಸಲಾಗಿತ್ತು. ವಿವಿಧ ಕಾಲೇಜು ವಿದ್ಯಾರ್ಥಿಗಳು ಜಾಥಾದಲ್ಲಿ ಪಾಲ್ಗೊಂಡಿದ್ದರು. ಚಿಕ್ಕಮಗಳೂರಿನ ಮುತ್ತೋಡಿ ಅರಣ್ಯ ಪ್ರದೇಶದಲ್ಲಿ ಪ್ರವಾಸಿಗರಿಗೆ ಚಿರತೆ ಕಾಣಿಸಿಕ್ಕಿದೆ. ಸಫಾರಿ ವೇಳೆ ಪ್ರವಾಸಿಗರಿಗೆ 3 ಚಿರತೆಯ ದರ್ಶನವಾಗಿದೆ. ಭದ್ರಾ ಅಭಯಾರಣ್ಯದ ಸಫಾರಿ ವೇಳೆ ಒಂದೇ ಕಡೆ 3 ಚಿರತೆ ಕಾಣಿಸಿಕೊಂಡಿದೆ.